ಚಾಕ್ಲೇಟ್ ಅಂತ ಮಾತ್ರೆ ನುಂಗಿದ ಮಗು ಸಾವು. ತುಮಕೂರಿನಲ್ಲಿ ಬಾಲಕಿ ಮೇಲೆ ಗ್ಯಾಂಗ್ ರೇಪ್. ಬೈಕ್ಗೆ ಅಡ್ಡ ಬಂದಿದ್ದಕ್ಕೆ ಕಪಾಳ ಮೋಕ್ಷ. ತಪ್ಪಾಯ್ತು ಬಿಟ್ಬಿಡಿ ಅಂಕಲ್ ಅಂದ್ರೂ ಕೇಳದ ಬೈಕ್ ಸವಾರ. ಇಲ್ಲದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಕೊಪ್ಪಳದಲ್ಲೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಕುಟುಂಬವನ್ನ ವಾಲ್ಮೀಕಿ ಸಮಾಜದಿಂದ ಹೊರಗಿಟ್ಟಂತಹ ಘಟನೆ ಕೊಪ್ಪಳ ನಗರದ ಭಾಗ್ಯನಗರದಲ್ಲಿ ನಡೆದಿದೆ. ಭಾಗ್ಯನಗರದ ಶಂಕರಪ್ಪ ಅವರ ಪುತ್ರ ಅಂತರ್ಜಾತಿ ವಿವಾಹ ಆಗಿದ್ರು. ಹೀಗಾಗಿ ಇವರ ಕುಟುಂಬಕ್ಕೆ ಕಳೆದ 1 ವರ್ಷದಿಂದ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿದೆ. ಸಮಾಜದ ಯಾವುದೇ ಸಭೆ ಸಮಾರಂಭಗಳಿಗೆ ಆಹ್ವಾನ ಇಲ್ಲ. 1 ಲಕ್ಷ ರೂಪಾಯಿ ದಂಡ ಪಾವತಿ ಮಾಡೋ ತನಕ ಸಮಾಜದ ಯಾವುದೇ ಕಾರ್ಯಕ್ರಮಕ್ಕೆ ಕರಿಬಾರದು ಅಂತ ಸಮಾಜದ ಮುಖಂಡರು ಆದೇಶಿಸಿದ್ದಾರೆ. ಇದಕ್ಕೆ ಶಂಕರಪ್ಪ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರು ಪ್ರಯೋಜನ ಆಗಿಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. 1 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಇದು ಮಾಡಿದ್ರು. ನಾನು ಅವತ್ತು ದುಡ್ಡು ಡಿಮ್ಯಾಂಡ್ ಮಾಡಿಬಿಟ್ಟೆ, ಕೊಡೋಕ್ಕಾಗಲ್ಲ. ಎಲ್ಲರೂ ನಾವು ದುಡ್ಕೊಂಡು ತಿನ್ನೋರು ಎಲ್ಲರೂ ಇರ್ತಾರೆ. ಒಂದು ದುಡ್ಡು ಅಂದರೆ ಅಷ್ಟು ಎಲ್ಲಿಂದ ತರೋಕ್ಕಾಗತ್ತೆ. ನಾನು ತಪ್ಪು ಇಂಥವೆಲ್ಲ ಮಾಡಬೇಡ್ರಿ ಅಂತ ನಾನು ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದೆ. ಇಲ್ಲ ಇದು ಅವತ್ತು ಮೀಟಿಂಗೇ ಮುಗಿಲಿಲ್ಲ ರೀ. 2 ದಿನ ಬಿಟ್ಟು ನಾವು ನಿಮ್ಗೆ ಹೇಳ್ತೀವಿ ಅಂದ್ರೆ 2 ದಿನ ಆದ್ರೂ 1.5 ವರ್ಷ ಆದರೂ ನಮ್ಗೆ ಯಾವುದೇ ಯಾರೇ ಆಗಿಲ್ರಿ, ನಮಗೆ ಆ ವಿಷಯನೇ ತೆಗಿಲಿಲ್ಲ. ದಾವಣಗೆರೆ ಜಿಲ್ಲಾಧಿಕಾರಿ ವಿರುದ್ಧ ಲಂಚ ಪಡೆದಿರುವ ಆರೋಪ ಕೇಳಿಬಂದಿದೆ. ಚನ್ನಗಿರಿಯಲ್ಲಿ ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಯ ಪಕ್ಕದಲ್ಲೇ ಬಾರ್ಗೆ ಅನುಮತಿ ನೀಡಲಾಗಿದೆ. ಲಂಚ ಪಡ್ಕೊಂಡು ಡಿಸಿ ಡಾಕ್ಟರ್ ವೆಂಕಟೇಶ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಗಮನಕ್ಕೆ ತರದೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಪಕ್ಕದಲ್ಲೇ CL7 ಬಾರ್ಗೆ ಅನುಮತಿ ನೀಡಲಾಗಿದೆ. ಅಧಿಕಾರಿಗಳನ್ನ ಕೇಳಿದ್ರೆ ನಾನು ಕೊಟ್ಟಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹಾರಿಕೆ ಉತ್ತರವನ್ನ ಕೊಡ್ತಾರೆ. ಇಲ್ಲಿ ಶಾಸಕನಿಗೆ ಬೆಲೆ ಇಲ್ಲದಂತಾಗಿದೆ. ಸಿಎಂ ಡಿಸಿಎಂ ಅಬಕಾರಿ ಸಚಿವರಿಗೂ ಈ ಬಗ್ಗೆ ದೂರನ್ನ ಕೊಟ್ಟಿದ್ರು, ಪ್ರಯೋಜನ ಆಗಿಲ್ಲ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುತ್ತಲೂ ಕಾಲೇಜುಗಳಿರಂಥ ಏರಿಯಾದಲ್ಲಿ CL7ಗೆ ಮಾನ್ಯ DCಗಳು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀನಿ ಕಂಪ್ಲೇಂಟು, ಉಪಮುಖ್ಯಮಂತ್ರಿಗೂ ಕೊಟ್ಟಿದ್ದೀನಿ, ಸಂಬಂಧಪಟ್ಟ ಅಬಕಾರಿ ಸಚಿವರಿಗೆ ಕೊಟ್ಟರು ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ. ಆ ಪಕ್ಕನೇ ಇದೆ ಹಾಸ್ಪಿಟ್ಲ್ ಪಕ್ಕನೇ CL7 ಅಟ್ಯಾಚ್ ಇದೆ. ಎಲ್ಲಿದೆ ನೋಡಿ, ಇದು ಹಾಸ್ಪಿಟಲ್ಲು, ಇದು CL7. ಸೊ ಅದು ಕೊಡಬಾರ್ದು ಅನ್ನೋ ಪರಿಜ್ಞಾನ ಬೇಡ ಒಬ್ಬ IAS ಆಫೀಸರ್ಗೆ. ಇಶ್ಯೂ ಮಾಡಿದ್ರೆ ನಾವೇನು ಜನಕ್ಕೂ ಏನು ಉತ್ತರ ಕೊಡೋಣ. DC ಕೊಟ್ಟಿದ್ದಾರೆ, ಯಾರ್ಯಾರಿಂದ ಒತ್ತಡ ಹಾಕ್ಸಿದ್ದೀವಿ ಅಂತಾರೆ, DC ಅವರಿಂದ ಪರ್ಮಿಷನ್ ಕೊಡ್ತಾರೆ. DC ಅವರಂತೂ ಕೊಟ್ಟಿದ್ದಾರೆ, ಇದಕ್ಕೆ ಹೊಣೆನೇ DC. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಚಾಮರಾಜನಗರದ ಮಹದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆ ಮೂಲಕ ರಾಜ್ಯದ ನಾನಾ ಭಾಗದಿಂದ ಭಕ್ತರ ದಂಡೆ ಹರಿದು ಬರ್ತಿದೆ. 102ನೇ ವಯಸ್ಸಿನ ಶತಾಯುಷಿ ಅಜ್ಜಿ ತಾಳಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗೂ ಕಾಲ್ನಡಿಗೆ ಮೂಲಕ ಆಗಮಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಮಾದಪ್ಪನ ದರ್ಶನಕ್ಕೆ 18 ಕಿಲೋಮೀಟರ್ ಬೆಟ್ಟ ಗುಡ್ಡ ಹತ್ತಿ ಹೋಗಿದ್ದಾರೆ. ಈ ವೃದ್ಧೆ ಮೂಲತಃ ತುಮಕೂರು ಜಿಲ್ಲೆಯ ತಿಪಟೂರು ಮೂಲದವರು. ಪಾದಯಾತ್ರೆ ಕಾರಣ ಕೇಳಿದ್ರೆ ದೇಶಕ್ಕೆ ಒಳ್ಳೇದಾಗಬೇಕು, ರೈತರಿಗೆ ಒಳ್ಳೇದಾಗಬೇಕು, ಕಾಡು ಪ್ರಾಣಿಗಳಿಗೆ ನೀರಿಲ್ಲ, ಜನ ಬದುಕೋದು ಹೇಗೆ, ಮಳೆ ಬರಲಿ ಅಂದಿದ್ದಾರೆ. ಇಷ್ಟೇ ಅಲ್ಲದೆ ದೇಶಕ್ಕೆ ಯಾರು ಪ್ರಧಾನಿ ಆಗಬೇಕು ಅನ್ನೋ ಪ್ರಶ್ನೆಗೂ ಮೋದಿ ಅಂತ ಉತ್ತರಿಸಿದ್ದಾರೆ. ಶತಾಯುಷಿ ವೃತ್ತಿಯ ಜೋಶ್ಗೆ ಸಾರ್ವಜನಿಕರು ಖುಷಿಯಾಗಿದ್ದಾರೆ. ನಿಮ್ಗೆ ಎಷ್ಟು ವಯಸ್ಸು? 102. ಏನು ಅಂದ್ರೆ ದೇಶಕ್ಕೆ ಒಳ್ಳೇದಾಗಬೇಕು, ರೈತರಿಗೆ ಒಳ್ಳೇದಾಗಬೇಕು. ಮಳೆ ಬೆಳೆ ಆದ್ರದನಪ್ಪ ರೈತರು ಬದುಕೋದು. ಕಾಡು ಪ್ರಾಣಿಗಳು ನೀರಿಲ್ಲ, ದೇಶದಲ್ಲಿ ಉದ್ಧಾರ ಆಗುತ್ತೆ. ಮೋದಿ ಬರ್ಬೇಕು. ಚಿತ್ರದುರ್ಗದಲ್ಲಿ ವಿಚಿತ್ರ ಆಚರಣೆಯೊಂದು ಕಣ್ಮನ ಸೆಳೆದಿದೆ. ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದಲ್ಲಿ ಅತ್ತೆ ಸೊಸೆಯರ ಡಿಕ್ಕಿ ಹಬ್ಬ ಆಚರಿಸಲಾಯಿತು. ಮ್ಯಾಸಬೇಡ ಬುಡಕಟ್ಟು ಸಂಸ್ಕೃತಿಯ ಸಾಂಪ್ರದಾಯಿಕ ಆಚರಣೆ ಇದಾಗಿದೆ. 12 ಪೆಟ್ಟಿಗೆ ದೇವರ ಗುಗ್ಗರಿ ಹಬ್ಬದ ಅಂಗವಾಗಿ ಡಿಕ್ಕಿ ಹಬ್ಬ ಆಚರಿಸಲಾಗುತ್ತೆ. ಗುಗ್ಗರಿ ಹಬ್ಬ ಮಾರ್ಚ್ 2ನೇ ತಾರೀಕಿನಿಂದ ಮಾರ್ಚ್ 7ರವರೆಗೂ 1 ವಾರ ನಡೆಯುತ್ತೆ. ಮ್ಯಾಸಬೇಡರ ಆರಾಧ್ಯ ದೈವ ಮುತ್ತಯ್ಯ ದೇವರು ಹುಲಿ ಜೊತೆ ಸೆಣಸಾಡಿದ್ರಂತೆ. ಮ್ಯಾಸಬೇಡರ ಸಾಂಸ್ಕೃತಿಕ ನಾಯಕ ಮುತ್ತಯ್ಯ ದೇವರು ಹುಲಿ ಜೊತೆ ಸೆಣಸಾಟದ ಸ್ಮರಣಾರ್ಥ ಡಿಕ್ಕಿ ಹಬ್ಬ ಆಚರಿಸಲಾಗುತ್ತೆ. ಬಂಗಾರ ದೇವರು ಗಾದ್ರಿ ಪಾಲನಾಯಕನಿಗೆ ತೆಂಗಿನಕಾಯಿ ಒಡೆಯೋದಿಲ್ಲ. ಹೀಗಾಗಿ ತೆಂಗಿನಕಾಯಿ ರೀತಿ ತಲೆ ಇರೋದ್ರಿಂದ ಅತ್ತೆ ಸೊಸೆಯಂದಿರು ಪರಸ್ಪರ ಡಿಚ್ಚಿ ಹೊಡ್ಕೊಳ್ತಾರೆ. ಡಿಕ್ಕಿ ಹಬ್ಬಕ್ಕೆ ಮುತ್ತಯ್ಯ ದೇವರು ಗುಡಿ ಬಳಿ ನಿನ್ನೆ ಸಂಜೆ ಸಾಂಕೇತಿಕವಾಗಿ ಆಚರಿಸಲಾಯಿತು. ಈ ಆಚರಣೆಯಿಂದ ಮಳೆ ಬೆಳೆ ಸಮೃದ್ಧಿ, ಲೋಕ ಕಲ್ಯಾಣವೆಂಬ ನಂಬಿಕೆ ಇದೆ. ಮಲೆನಾಡು ಭಾಗದಲ್ಲಿ ಒಂದ್ ಕಡೆ ಗಜಪಡೆ, ಮತ್ತೊಂದು ಕಡೆ ಕಾಡುಕೋಣಗಳ ದರ್ಬಾರ್ ಜೋರಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಗಜಪಡೆಗಳ ಹಿಂಡು ಎಂಟ್ರಿ ಕೊಟ್ಟಿದೆ. ಕಾಡಾನೆಗಳನ್ನ ಕಂಡು ಜನ ಭಯಭೀತರಾಗಿ ಚೀರಾಡಿದ್ದಾರೆ. ಇದರಿಂದ ಆತಂಕಗೊಂಡ ಗಜಪಡೆ ಗ್ರಾಮದಲ್ಲೆಲ್ಲ ಓಡಾಡಿ ಕಾಫಿ ತೋಟದ ಒಳಗೆ ಹೋಗಿದೆ. ಜೀವ ಭಯದಿಂದ ಕಾಫಿ ತೋಟಗಳಿಗೆ ಕೆಲಸಕ್ಕೆ ಹೋಗೋದಕ್ಕೆ ಕಾರ್ಮಿಕರು ಹಿಂದೇಟು ಹಾಕ್ತಿದ್ದಾರೆ. ಇತ್ತ ಎತ್ತಿನಹಳ್ಳ ಗ್ರಾಮದಲ್ಲಿ ರೈತರ ಜಮೀನಲ್ಲಿ ಹಿಂಡು ಹಿಂಡಾಗಿ ಕಾಡುಕೋಣಗಳು ಕಾಣಿಸಿಕೊಂಡಿದೆ. ಕಾಡುಕೋಣಗಳನ್ನ ಕಂಡು ರೊಚ್ಚಿಗೆದ್ದ ಸಾಕು ನಾಯಿಗಳು ಅಟ್ಟಾಡಿಸಿ ಓಡಿಸಿದೆ. ಸದ್ಯ ಕಾಡುಕೋಣಗಳ ಹಾವಳಿಯಿಂದ ರೈತರು ಹೈರಾಣಾಗಿದ್ದಾರೆ.